ಕುಮಾರಸ್ವಾಮಿನೇ ರೇಟ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ. ಅದ್ರಲ್ಲೇನಿದೆ? ಕುಮಾರಸ್ವಾಮಿ ಅವರ ಅಧಿಕಾರಾವಧಿನಲ್ಲಿ ರೇಟ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡ್ಕೊಂಡಿದ್ದು. ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವಿಜೇಂದ್ರನ ಆಡಳಿತವನ್ನು ಕೂಡ ನೀವು ನೋಡಿದ್ದೀರಿ. ಯಡಿಯೂರಪ್ಪನವರ ಕಾಲದ ಆಡಳಿತವನ್ನ, ವಿಜೇಂದ್ರರವರ ಆಡಳಿತವನ್ನು ನೀವು ನೋಡಿದ್ದೀರಿ. ನಾನು ಯಾರ ಬಗ್ಗೆನೂ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದೆ. ಅದು ಕೆಲವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಬಿಜೆಪಿಯವರು, ಜೆಡಿಎಸ್ ಆರೋಪ ಮಾಡ್ತಾರೆ. ಈಗ ನಮಗೆ ಟ್ಯಾಕ್ಸ್ ಕೊಡ್ತಾರಾ ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲಿ, 5 ಲಕ್ಷ ಕೋಟಿ ರೂಪಾಯಿ ಹಣ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ, ಕೊಡ್ಲಿ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತಲಿ. ನೀರಾವರಿ ಯೋಜನೆಗಳನ್ನ ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಈಗ ಮಂತ್ರಿಗಳಿದ್ದಾರೆ, ಪ್ರೆಷರ್ ಹಾಕ್ಲಿ. ಹೇಳಿದಾರ ಪ್ರಧಾನಮಂತ್ರಿಗಳಿಗೆ? ನನ್ನನ್ನು ಯಾರು ಬಂದು ಕೇಳಲಿಲ್ಲ ಅಂತಾರೆ. ಅದು ಜವಾಬ್ದಾರಿ ಅಲ್ವಾ ಒಬ್ಬ ರಾಜ್ಯ ಸರ್ಕಾರವನ್ನ, ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂತ ಒಬ್ಬ ನಾಯಕರಿಗೆ? ಅದು ಅವ್ರ ಜವಾಬ್ದಾರಿ ಆಗ್ತದೆ. ನಾನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಅವ್ರೇನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಕೆಲಸ ಕಡಿಮೆ ಅಂತ ಕಾಣಿಸ್ತದೆ, ಬೆಂಗಳೂರಲ್ಲೇ ಇರ್ತಾರೆ. ನೋಡಪ್ಪ, ಅವರ ಹೇಳಿಕೆಗಳೇನಿದೆ ಅದು ಒಂದೊಂದ್ ಸಾರಿ ಒಂದೊಂದ್ ರೀತಿ ಇರ್ತದೆ. ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. 27ನೇ ತಾರೀಕು ನಾವು ಜಯಂತಿಯನ್ನ, ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ಬಹಳಷ್ಟು ಕಣ್ಣಿಗೆ ಕಾಣದಷ್ಟು ದೂರ ಬೆಳೆದು ಬಿಟ್ಟಿದೆ. ವಿಶ್ವದ ಭೂಪಟದಲ್ಲಿ ಸಮಸ್ಯೆಗಳನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ, ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. ಇದೆಲ್ಲವನ್ನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಯೋಜನೆಯನ್ನ, ಸುಮಾರು ಮೆಟ್ರೋ ವಿಸ್ತರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಬರ್ಬನ್ ರೈಲ್ಗೆ ಹಣವನ್ನ ನೀಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಟನಲ್ಗೆ ನಾರ್ತ್ ಸೌತ್, ಈಸ್ಟ್ ವೆಸ್ಟ್ ಟನಲ್ ಅನ್ನ ಮಾಡ್ಲಿಕ್ಕೆ ಕಾರ್ಯಸೂಚಿಯನ್ನ ತಯಾರಾಗಿದೆ. ಫ್ಲೈಓವರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ರಸ್ತೆಗೆ, ಮುಖ್ಯ ರಸ್ತೆಗಳೇನಿದೆ, ಪ್ರಮುಖ ರಸ್ತೆಗಳೇನಿದೆ, ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನ ನಿಗದಿ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಅಂದ್ರೆ, ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆನ ನೋಡ್ಬೇಕಾಗ್ತದೆ. ಎರಡನೇದು ವಿನ್ಯಾಸವನ್ನ ನೋಡ್ಬೇಕಾಗ್ತದೆ, ಎಸ್ಟಿಮೇಟ್ಸ್ ಮಾಡ್ಬೇಕಾಗ್ತದೆ, ಅಪ್ರೂವಲ್ ತಗೋಬೇಕಾಗ್ತದೆ. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನ ಮುಂದಿನ 6 ತಿಂಗಳೊಳಗಡೆ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಹಂತ ಹಂತವಾಗಿ ಗ್ರೌಂಡ್ ಆಗುವಂತ ಸಾಧ್ಯತೆಗಳಿವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.